ನೆಂಟ್ರಲ್ಲ ಸಾವು ಬರೋರ ಆಲ್ಮೋಸ್ಟ್ 90% ನಮ್ಗೆ ನೆಂಟ್ರು, ಸ್ವಂತವ್ರು ಯಾರು ಇಲ್ಲ. ನಾವು ಸ್ಮಶಾನದಲ್ಲಿ ಇದ್ದೀವಿ ಅಂತ ಹೇಳಿ ನಮ್ಮವ್ರು ಯಾರು ಕೂಡ ನಮ್ಮನ್ನು ಗುರುತಿಸಲ್ಲ, ಮಾತಾಡ್ಸಲ್ಲ ಅಂತ ಹೇಳಿದಾಗ ನೋವಾಗಲ್ಲ. ಆಚೆ ಹೋದ್ರೆ ಹಿಂದೆ ಮಾತಾಡ್ತಾರೆ. ಅವರು ಸೂಸೈಡ್ ಮಾಡ್ಕೊಂಡು 4 ಜನ ಆಗಿ ಸತ್ತು ಹೋಗ್ತಾರ. ಒಳ್ಳೆ ಶರ್ಟ್ ಪ್ಯಾಂಟ್ ಹಾಕ್ತಾರ ಮೇಲೆ, ನಾವ್ ಎತ್ತ ಹಾಕೊಳ್ತೀವಿ. ಗಾಡಿಯಲ್ಲಿ ಕರ್ನಾಟಕ ಕರ್ಕೊಂಡು ಹೋಗ್ದೇವ್. ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಟ್ಯೂಷನ್ ಮಾಡೋವ್ರ ಅಮ್ಮ ಅಲ್ಲೇ ಇದ್ರು. ನನ್ನ ನೋಡ್ಬಿಟ್ರು. ನೋಡಿದ ತಕ್ಷಣ ನಾಳೆಯಿಂದ ಮಕ್ಕಳು ಬೇಡನೇ ಹೇಳ್ಬಿಟ್ರು. ನಮ್ಮ ಮಕ್ಕಳಿಗೂ ಆಚೆ ಏನಂದ್ರೆ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಹೊರಗಡೆ ಅವ್ರು ಕಾಲೇಜು ಮನೆ, ಕಾಲೇಜು ಮನೆ, ಮಶಾನ ಕಾಲೇಜ್ ಅಷ್ಟೇ. ಆಚೆ ಹೋಗಿ ಒಂದ್ ಪಿಕ್ಚರ್ ಕರ್ಕೊಂಡು ಹೋಗಿಲ್ಲ ಮಕ್ಕಳನ್ನೇ, ಒಂದು ಕೋಲ್ಸ್ ಪಾರ್ಕ್ ಕರ್ಕೊಂಡು ಹೋಗಿಲ್ಲ, ಒಂದ್ ಪಾರ್ಕ್ ಕರ್ಕೊಂಡು ಹೋಗಿಲ್ಲ, ಒಂದ್ ಊರ್ ಕರ್ಕೊಂಡು ಹೋಗಿಲ್ಲ. ನೆಂಟ್ರ ಮನೆಗೆಲ್ಲ ಹೋಗಲ್ವಾ? ನೆಂಟ್ರು ಸಾವು ಬರೋರ ಆಲ್ಮೋಸ್ಟ್ 90% ನಮ್ಗೆ ನೆಂಟ್ರು, ಸ್ವಂತವ್ರು ಯಾರು ಇಲ್ಲ. ಅಷ್ಟು ನಮ್ ಮಶಾನಲ್ಲಿರೋದು ಒಂಥರ ಕಿಲ ನೋಡ್ತಾರೆ. ಸ್ವಂತವ್ರು ಹೇಳ್ಕೊಳಲ್ಲ, ಕೆಲವ್ರು ಹೇಳ್ಕೊಳ್ತಾರೆ. ಈ ಸಾವು ಬರೋರು ಇವ್ರು ಪರಿಚಯವ್ರು ಇದಾರೆ, ರೆಡ್ಡಿ ಸರ್ ಅಂತ, ಗೊರೆ ರೆಡ್ಡಿ ಅಂತ. ಅವ್ರ ಫ್ರೆಂಡ್ಸ್ ಈ ಹಿಂದೂ ಪೇಪರ್ ಅಲ್ಲಿ ಇದ್ದಾರೆ. ಅವ್ರು ಬಂದು ನಮ್ ಬರ್ತಡೇ ಕೇಕ್ ಕಟ್ ಮಾಡ್ತಾರೆ. ಕೆಲವರು ಮಧುಸೂದನ್ ಇದಾರೆ, ಅವ್ರು ಬರ್ತಾರೆ. ಅವ್ರು ಸಾವುಗ್ ಬಂದು ಫ್ರೆಂಡ್ ಆಗಿರೋರು ನಮ್ಗೆ ಜಾಸ್ತಿ ರಿಲೇಷನ್ ತರ. ಅಲ್ಲ, ಈಗ ನೀವ್ ಹೇಳ್ತಾ ಇದ್ರಲ್ವಾ, ನಾವು ಸ್ಮಶಾನದಲ್ಲಿ ಇದ್ದೀವಿ ಅಂತ ಹೇಳಿ ನಮ್ಮವ್ರು ಯಾರು ಕೂಡ ನಮ್ಮನ್ನು ಗುರುತಿಸಲ್ಲ, ಮಾತಾಡ್ಸಲ್ಲ ಅಂತ ಹೇಳಿದಾಗ ನೋವಾಗಲ್ವಾ? ನೋವ್ ಮಾಡೋದ್ ಏನ್ ಮಾಡೋದ್ ಸರ್, ಅವ್ರು ಒಂದ್ ದಿವಸ ಇಲ್ಲಿ ಬರ್ಲೇಬೇಕು. ಬರೋದ್ ಬೇಡ, ಬರ್ಲೇಬೇಕು. ಅವಾಗ ನಮ್ಮ ಮೇಲೆ ಕೈ ಹಾಕೊಳ್ತಾರೆ. ಇಲ್ಲಿ ಬಂದ್ರೆ ನನ್ ಮೇಲೆ, ಆಚೆ ಹೋದ್ರೆ ಹಿಂದೆ ಮಾತಾಡ್ತಾರೆ. ಒಳ್ಳೆ ಶರ್ಟ್ ಹಾಕೊಂಡ್ ಹೋಗ್ಬಾರ್ದು. ನೋಡ್ ಮಶಾನದಲ್ಲಿ ಎಷ್ಟು ಶರ್ಟ್ ಹಾಕೊಂಡ್, ಅದು ಎನ ಮೇಲೆ ಹಾಕಿರೋ ಶರ್ಟ್, ಅದು ಒಳ್ಳೆ ಶರ್ಟ್ ಹಾಕೊಂಡ್ ಹೋಗೋದು ಕೆಲವ್ರಿಗೂ ಒಂಥರ ಬೇಜಾರು. ನೋಡು ಮಶಾನಲ್ಲಿ ಕೆಲಸ ಮಾಡ್ತಾನೆ, ಎಂತ ಶರ್ಟ್ ಆಗೋದು ಅವ್ರು ನೋಡಿ ಅಂತ. ಆತರ ಅವ್ರು ಸೂಸೈಡ್ ಮಾಡ್ಕೊಂಡು 4 ಜನ ಆಗಿ ಸತ್ತು ಹೋಗ್ತಾರ. ಒಳ್ಳೆ ಶರ್ಟ್ ಪ್ಯಾಂಟ್ ಹಾಕ್ತಾರ ಮೇಲೆ, ನಾವ್ ಎತ್ತ ಹಾಕೊಳ್ತೀವಿ. ಸುಟ್ಟು ಹೋಗ್ತದ್ರೆ ಕೆಲವ್ರು ಕೊಡ್ತಾರೆ, ಎತ್ತ ಹಾಕೊಳ್ತೀವಿ. ಆಚೆ ಹೋದ್ರೆ ಸ್ವಲ್ಪ ಕನ್ನಡಿ ಅಲ್ಲ ಜನಗಳಿಗೆ. ನೋಡಿ ಹಿಂಗ್ರ ಹಾಕೊಂಡಿದೀನಿ, ಕಷ್ಟಕ್ಕೂ ಕಾಸಿದ್ರೆ ಖರ್ಚು ಮಾಡ್ಬಿಡ್ತೀನಿ. ಇದ್ರೆ ಯಾರೋ ನಮ್ ಫ್ರೆಂಡ್ ಕೂಡ ಕೇಳಿದ್ರು ಮನೆಗೆ ಬಾಡಿಗೆ ಬೇಕು ಅಂತ, ಹಂಗೆ ಕೊಟ್ಟೆ ಬಾಡಿಗೆ ಕಟ್ಟಕ್ಕೆ. ಮಕ್ಳಿಗೆ ಏನೋ ಒಂದ್ ಕಡಿಮೆ ಮಾಡಿದ್ರು ಹೋಗಿ ಇಟ್ರೆ ಕಾಸು ಕೊಡ್ತಾರೆ, ಯಾರನ್ನ ಹೋಗಿ ಇಟ್ರೆ ಕೊಡಲ್ಲ. ಆತರ ಒಂಥರ. ಅಲ್ಲ, ನನಗೆ ಓಕೆ, ನೀವು ಸಣ್ಣ ವಯಸ್ಸಿಂದ ಇಲ್ಲೇ ಇದ್ರಿ, ಓಕೆ. ಬಟ್ ನಿಮ್ ಮಕ್ಳಿದಾರಲ್ವಾ? ಹೌದಾ? 4 ಜನ ಮಕ್ಕಳು, ಅವ್ರು ಸ್ಕೂಲ್ಗೆಲ್ಲ ಹೋಗ್ತಾವ್ರೆ, ಕಾಲೇಜ್ಗೆಲ್ಲ ಹೋಗ್ತಾ ಇದಾರೆ. ಅವ್ರು ಯಾವತ್ತಾದ್ರೂ ಬಂದು ಹೇಳ್ಕೊಂಡಿದಾರ, ನಾನು ಸ್ಮಶಾನದಲ್ಲಿ ಇದೀನಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಬಯಸಿದ್ರು ಅಂತ? ಏನಾದ್ರು ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡ್ಕೊಂಡಿದ್ರ? ಕೆಲವ್ರಿಗೆ ಗೊತ್ತು. ಕೆಲವ್ರ ಮಕ್ಕಳು ಇಲ್ಲಿ ಓದೋದಾಗ ಟ್ಯೂಷನ್ ಹೋಗ್ಬೇಕಾಯ್ತು. ಅವ್ರಲ್ಲ ಯಾರು ಟ್ಯೂಷನ್ಗೆ ಹೋಗಿಲ್ಲ ಅಷ್ಟು. ಅವರು ಇಲ್ಲಿ ಜೀನಲ್ಲಿ ಇಲ್ಲಿ ಟ್ಯೂಷನ್ ಕರ್ಕೊಂಡು ಹೋಗಿದೆ. ಕರ್ಕೊಂಡು ಹೋಗಿ 3 ದಿವಸ ಅವರೇ ಹೋಗಿ ಬಂದ್ರು ಟ್ಯೂಷನ್ಗೆ. ಇನ್ನೊಂದ್ಸಲಿ ಟೈಮ್ ಆಯ್ತು ಅಂತ ನಾನು ಗಾಡಿಯಲ್ಲಿ ಕರ್ನಾಟಕ ಕರ್ಕೊಂಡು ಹೋಗ್ದೆ. ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಟ್ಯೂಷನ್ ಮಾಡೋವ್ರ ಅಮ್ಮ ಅಲ್ಲೇ ಇದ್ರು. ನನ್ನ ನೋಡ್ಬಿಟ್ರು. ನೋಡಿದ ತಕ್ಷಣ ನಾಳೆಯಿಂದ ಮಕ್ಕಳು ಬೇಡನೇ ಹೇಳ್ಬಿಟ್ರು. ನಾಳೆ ಹೋಗಂದ್ರೆ ಬೇಡ, ಜಾಸ್ತಿ ಜನ ಆಗ್ಬಿಟ್ರು ಅಂತ ಹೇಳ್ಬಿಟ್ರು. ನಮ್ಮ ಮಶಾನೆಲ್ಲ ಗೊತ್ತು ಅವ್ರಿಗೆ, ನಮ್ಮ ಮಕ್ಳು ಅಂತ ಅವ್ರಿಗೆ ಗೊತ್ತಿಲ್ಲ. 3 ದಿವಸ ಹೋಗ್ಬಿಟ್ರು. ಆತರ ಇದೆ. ಆತರ ಅಂದಾಗ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ, ಛೇ ನಾನು ಇಲ್ಲಿ ಬರ್ಬಾರ್ದಿತ್ತು, ಏನ್ ಮಾಡೋದು ಇದು? ಅವಾಗ ಆತರ ಆಯ್ತು. ಅಯ್ಯೋ, ನನ್ನ ನೋಡಿದ ತಕ್ಷಣ ಬೇಡ ಹೇಳಿದಾರೆ ನೋಡಿ ಜನ ಜಾಸ್ತಿ ಅಂತ. 3 ದಿವಸ ಹೋಗ್ತಾ ಇದ್ರು. ಇನ್ನೊಂದ್ ದಿವಸ ಹೋಗಿದ್ರೆ ನನ್ನ ನೋಡ್ಬಿಟ್ರಲ್ಲ, ಇನ್ನೊಂದ್ ದಿವಸ ಜನ ಜಾಸ್ತಿ ಅಂತ ಹೇಳ್ಬಿಟ್ರು. ಕುಟಿ ಸರ್, ನೋಡಿ ಅವಾಗ ತಡ್ಕೋತೀರಿ, ಮಕ್ಕಳು ಹೆಂಗ್ ತಡ್ಕೊಂಡ್ರು, ನೀವ್ ಏನ್ ಸಂಭಾಳಿಸಿದ್ರಿ? ಕಣ್ಣೀರ್ ಹಾಕೋತಾರೆ, ಅತ್ತಿದ್ದು ಉಂಟಾ ಆ ಸಂದರ್ಭದಲ್ಲಿ? ಇಲ್ಲ, ಆಗಿದೆ ಸರ್. ಮಕ್ಳಿಗೆ ಏನ್ ಆಸೆ ಇಲ್ಲ, ಆಲ್ಮೋಸ್ಟ್ ಹಂಗೆ ಬೆಳೆಸ್ಬಿಟ್ಟಿದೆ ನಾನು. ನನ್ಗೆ ಹೆಂಗೋ ಹಂಗೆ ಸತ್ಯ ಹೇಳ್ಬೇಕು, ಯಾರಿಗೂ ಮೋಸ ಮಾಡಬಾರ್ದು, ನಿಜ ಹೇಳ್ಬೇಕು. ಸರ್, ನೀವು ತಪ್ಪ ತಿಳ್ಕೊಬೇಡಿ. ಚಿಕ್ಕ ಮಗುಗೂ ಪಾಸ್ಪೋರ್ಟ್ ಮಾಡ್ತಾರೆ ತಾನೆ. ಮಗು ಓದಿ ಅವಾಗ ಫಾರಿನ್ಗೆ ಹೋಗೋದಕ್ಕೋಸ್ಕರ ಪಾಸ್ಪೋರ್ಟ್ ಮಾಡ್ತಾರೆ. ಇಲ್ಲ, ನಾವು IT ಫೈಲ್ ಮಾಡಿದ್ದೀನಿ. ಮಕ್ಕಳಿಗೂ ಮಾಡಿದ್ದೀನಿ, ಸ್ಟೂಡೆಂಟ್ಸ್ ಎಲ್ಲ. ಅವಾಗ ಇವತ್ತು ನಾಳೆ ನಾವು ಬರ್ತೀವಿ, ಸಾವುಕಾರ ಆಗ್ತೀವಿ ಅಂತ ನಂಬಿಕೆ ಇದೆಲ್ಲ. ಮತ್ತೆ ಗೌರ್ಮೆಂಟ್ಗೂ ನಮ್ಮ ದೇಶನ ಯಾಕೆ ಸುಳ್ಳು ಎಮರ್ಸ್ಬೇಕು? IT ನಮ್ಮ ಹತ್ರ ಕಾಸು ಜಾಸ್ತಿ ಇದ್ರೆ ಟ್ಯಾಕ್ಸ್ ಕಟ್ಟೋಣ. ನನ್ ಸತ್ಯ ಹೇಳಿದಕ್ಕೆ ಏನೇನು ಪ್ರಾಬ್ಲಮ್ ಆಗಿದೆ ಗೊತ್ತಾ? ರೇಷನ್ ಕಾರ್ಡು, BPL ಕಾರ್ಡ್ ಇಲ್ಲ. ಇಲ್ಲ ಇಲ್ಲಿ ಮನೆ ಕಟ್ಟಂದ್ರೆ IT ಫೈಲ್ ಅಂತಾರೆ. ಬೇಡ ಬಿಡಿ, ನಮ್ಗೇನ್ ಬೇಡ, ಜೀವ ಇದೆ ಸಾಕು.
ಹ್ಮ್. ಮಕ್ಳು ಏನೋ ಕಷ್ಟ ಬಿದ್ದು ನಾವು ಇಷ್ಟು ವರ್ಷ ನೋಡಿ 46 ವರ್ಷ ಮಶಾನಲ್ಲೇ ಜೀವ ಓಡ್ಬಿಡ್ತು. ಹ್ಮ್. ಇನ್ನ ಎಷ್ಟು ವರ್ಷ ಇರ್ತೀವಿ ನಾವು? ಹ್ಮ್. ಸ್ವಲ್ಪ ವರ್ಷ ಇರೋವರ್ಗು ಸತ್ಯ ಕೆಲಸ ಮಾಡ್ತೀನಿ. ಸತ್ಯ ಹೇಳೋಣ, ಸತ್ಯಕ್ಕೋಸ್ಕರ ಸಾಯಣ್ಣ. ಇಲ್ಲಿ ಇದ್ದಿದ್ದಕ್ಕೂ ಒಂದು ಇದು. ಹ್ಮ್. ಓಕೆ. ಈಗ ಇನ್ನೊಂದೇನಂದ್ರೆ ಸ್ಮಶಾನ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಮಶಾನವನ್ನು ನೋಡಿದ್ವಿ ಅಂದ್ರೆ ಇಲ್ಲಿರೋ ಈ ಸ್ಮಶಾನವನ್ನು ತೋರಿಸಿ ದೆವ್ವ ಇದೆ ಭೂತ ಇದೆ ಅಂತ ವಿಡಿಯೋಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಸರ್, ಅದು ದೂರ ನೋಡಿದ್ರೆ ಅಲ್ಲಿಯೋ ದೇವ ಇದೆ ಅಂತ, ಹತ್ರ ಹೋಗಿ ನೋಡಿದ್ರೆ ಏನಿಲ್ಲ. ನೋಡ್ದಲ್ಲ ಯಮ್ಮದ್ ಸಮಾಧಿ ತೋರ್ದಲ್ಲ ಅದೇ. ಹ್ಮ್. ಕತ್ಲಲ್ಲಿ ನೋಡಿದ್ರೆ ಏನೋ ಭಯ, ಬೆಲ್ಕಲ್ಲಿ ನೋಡಿದ್ರೆ ಏನಿಲ್ಲ. ಇನ್ನು ನೈಟಲ್ಲಿ ಬಂದು ನೋಡಿ, ಇಲ್ಲಿ ಹ್ಮ್. ಪ್ಲೇಸ್ ಕತ್ಲಿದೆ, ಹ್ಮ್. ಭಯ ಆಗ್ತದೆ. ಸೌಂಡ್ ಒಂಥರ ಹ್ಮ್. ಸೌಂಡ್ ಬರ್ತದೆ, ಏನೋ ಅದು ಇದು ಸೌಂಡು, ಅದು ದೇವ ಅಂತಾರೆ. ಇವಾಗ ದೇವ ಇದ್ದೆ ನಂಬ್ತೀರಾ ನೀವು? ಹ್ಮ್. ಏನ ಇದೆಯಾ? ಹ್ಮ್. ಏನಿಲ್ಲ. ಹ್ಮ್. ಅದು ಅಲ್ಲ, ಈಗ ನಿಮ್ಗೇನೋ ದೆವ್ವದ ಅನುಭವ ಆಗಿಲ್ಲ, ನೆಗೆಟಿವ್ ಅನುಭವ ಆಗಿಲ್ಲ ಅಂದ್ರೆ ನಿಮ್ ಮಕ್ಕಳು ಹೆಣ್ಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ನಾರ್ಮಲ್ ಆಗಿ ನಮ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು, ಅಮಾವಾಸ್ಯೆ ಹುಣ್ಣಿಮೆ ಆ ಸಂದರ್ಭದಲ್ಲಿ ಏನಾದ್ರು ಬೇರೆ ತರ ಅನ್ಸಿದ್ದು ಹೆಣ್ಮಕ್ಳೆಲ್ಲ ಏನಾದ್ರು ಇತ್ತಾ? ಹೆಣ್ಮಕ್ಳು ಹೇಳ್ಕೊಂಡಿದಾರ? ಏನಿಲ್ಲ ಸರ್. ನೈಟ್ 12 ಗಂಟೆಗೆ, ಹ್ಮ್. 1 ಗಂಟೆಗೆ ಎದ್ದು ನಮ್ಮ ಮಕ್ಕಳು ಆಚೆ ಬರ್ತಾರೆ. ಹ್ಮ್. ಹ್ಮ್. ಆತರ ಪ್ರಾಬ್ಲಮೇ ಇಲ್ಲ. ಇಲ್ಲ, ಭಯ ಅಷ್ಟೇ. ಸೌಂಡ್ ಬರ್ತದೆ ಏನೋ, ಹ್ಮ್. ಹಾವು ಬರ್ತದೆ, ಹಾವು ತುಂಬಾ ಇದೆ, ಹಾವು ಸೌಂಡು, ಕಾಡ್ಲಿಟ್ರೆ ಏನೋ ಒಂದು ಸೌಂಡು, ಅದಕ್ಕೆ ಭಯ ತಗೊಂಡ್ರೆ. ಹ್ಮ್. ದೇವಾಲಯ ಎಲ್ಲ ಕೆಲವರು ಯೂಟ್ಯೂಬರ್ ಎಲ್ಲ ಹೇಳ್ತಾರೆ ಬಂದು, ನೈಟಲ್ಲಿ ನೋಡಿ ಅಲ್ಲಿ ಗೇಟ್ಗಳೆಲ್ಲ ಇರಲ್ಲ, ಅವರೇ ಓಪನ್ ಮಾಡ್ಕೊಂಡು ಬರ್ತಾರೆ. ಹ್ಮ್. ದೇವ ಇದೆ, ಇದೇ ಮಶಾನ, ದೇವ್ರು ಇದೆ, ದೇವ ಇದೆ ಅಂತ ಸುಳ್ಳು ಹೇಳ್ತಾರೆ. ಹ್ಮ್. ಇನ್ನ ಈ ನೀವು ದಫನ್ ಮಾಡ್ತೀರಲ್ಲ ಸುಡೋ ಸಂದರ್ಭದಲ್ಲಿ ನಾವ್ ಆಗಾಗ ನೋಡ್ತಾ ಇರ್ತೀವಿ, ಹೆಣವನ್ನು ಮುಂದೆ ಇಟ್ಕೊಂಡು ಜಗಳ ಆಡ್ತಾರೆ, ಆ ತಾಯಿಯನ್ನ ಮುಂದೆ ಇಟ್ಕೊಂಡು ಜಗಳ ಆಡ್ತಾರೆ ಅಂತ ಅಂತಹದ್ದೇನಾದ್ರು ನೋಡಿದ್ರ ನೀವು ನಿಮ್ ಕಣ್ಣಾರೆ? ನೋಡ್ತಾವ ಸರ್, ಕಣ್ ಮುಂದೆನೆ ಜಗಳಗಳು. ಯಾವ್ದಾದ್ರು ಹೇಳ್ಬೋದಾ ಯಾವ ತರ ಇತ್ತು? ಇರೋವಾಗ ನೋಡಲ್ಲ ತಂದೆ ತಾಯಿನೇ, ಬಂದ ಮೇಲೆ ನಾನ್ ಕೊಲ್ಲಿ ಹಾಕ್ತೀನಿ, ನೀನ್ ಕೊಲ್ಲಿ ಹಾಕ್ತೀನಿ ಅಂತ. ಹ್ಮ್. ಅದ್ ಸುಟ್ಟ ಮೇಲೆ ಬೂದಿ, ಅನ್ನ ಬರೋಕ್ ಮುಂಚೆ ತಮ್ಮ ತಕೊಂಡ್ ಹೋಗ್ಬಿಡೋದು, ಹ್ಮ್. ಕಂಪ್ಲೇಂಟ್ ಆಗೋದು, ಹ್ಮ್. ನಾವು ಇನ್ನೊಂದು ಬೂದಿ ಕೊಡು ಅನ್ನೋದು. ಹ್ಮ್. ಆತರ ತುಂಬಾ ಪ್ರಾಬ್ಲಮ್ ಆಗಿದೆ. ರಕ್ತ ಬರೋ ತರ ಜಗಳ ಆಡಿರೋದು? ಎಲ್ಲ ಇದೆ. ನಮ್ನ ಹೊಡೆದು ಗಲಾಟೆ ಆಗಿ ಟೀಚಿಂಗ್ ಎಲ್ಲ ಆಗಿದೆ. ನಿಮ್ಮನ್ನು ಹೊಡೆದಿದ್ರ? ಹಾ, ಹುಡುಗರ್ಗ ನಂದು ಫಸ್ಟ್ ಹಾಕು, ನಿಂದು ಫಸ್ಟ್ ಹಾಕು ಅಂತ ಜಗಳಗಳು. ಹ್ಮ್. ಅವ್ರ ತಾಯಿನ ಎತ್ಕೊಂಡ್ ಬರ್ತಾರೆ ಏನಾಗೆ, ನಮ್ ತಾಯಿನ ಕೆಲೋದು. ಹ್ಮ್. ಹ್ಮ್. ಹಾ, ಆತರ ಜಗಳ ಎಲ್ಲ ಆಗಿದೆ. ಜಗಳ ತುಂಬಾ ಸಾರಿ ಆಗಿದೆ. ತುಂಬಾ ಸಲ ಆಗಿದೆ ಸರ್. ಹ್ಮ್. ಹುಡುಗರು ಯಾರೋ ದುಃಖದಲ್ಲಿ ಇರ್ತಾರೆ, ಜೊತೆಲಿ ಬಂದ ಹುಡುಗರು ಕುಡ್ದ್ಬಿಟ್ಟು ಹ್ಮ್. ಜಗಳಗಳು ಹ್ಮ್. ಏನೇನೋ ಆಗಿದೆ ಸರ್. ಆ ಜಗಳ ಆದಾಗ ನೀವೇನ್ ಮಾಡ್ತೀರಿ? ಏನ್ ಮಾಡೋದು, ಪೊಲೀಸ್ಗೆ ಫೋನ್ ಮಾಡ್ತೀವಿ. ಹ್ಮ್. ಪೊಲೀಸರು ಬಂದು ಕೆಲವು ಸಮಯ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮನ್ನು ಹೊಡೆದಿದ್ದೀರ ಅಂತ ಹೇಳಿದ್ರೆ ಏನಕ್ಕೆ ಹೊಡೆದಿದ್ದಂತೆ ಅದು? ಏನಕ್ಕಂದ್ರೆ ಸಾಯಂಕಾಲ ಹೊತ್ತು ಅವ್ರದ್ದು ಟೈಮಿಂಗ್ ಇದ್ದನು 3 ಗಂಟೆಗೇನು. 4 ಗಂಟೆ ಬಾಡಿ ಬಂತು, ನಾವೆಲ್ಲ ಆಗ್ಬಿಟ್ಟಿದ್ವಿ ಮಿಷಿನು. ಹ್ಮ್. ಆಕ್ಚುಲಿ 4 ಗಂಟೆ ಬಾಡಿ ಆಯ್ತು, ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡುವಾಗ ಡ್ಯಾನ್ಸ್ ಮಾಡ್ಕೊಂಡು ರೋಡಲ್ಲಿರೋ ಗಾಡಿ ಎಲ್ಲ ಅಲ್ಲಿಂದ ಎಂಟ್ರೆನ್ಸ್ ಹೊಡ್ಕೊಂಡು ಬಂದಿದ್ದಾರೆ. ಹೊಡ್ಕೊಂಡು ಬಂದ್ಮೇಲೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ದ, ಅಯ್ಯೋ ಯಾರೆಲ್ಲ ಅನಾಥಿ ಎಲ್ಲ ಬಡವರು ಅಂತ ಹೇಳಿದ್ರು. ಅಂತ ನಮ್ಗೆ ಮನ್ಸಾಯ್ತು. ಅಲ್ಲಿ ಸೌದೆಗೆ ಹೋಗಿದ್ರೆ ಸ್ವಲ್ಪ ದುಡ್ಡಿಲ್ಲ ನಮ್ಮ ಹತ್ರನೇ ಹೇಳಿದ್ರು. ಸರಿ ಅಂತ ಎಲೆಕ್ಟ್ರಿಕಲ್ ಓಪನ್ ಮಾಡಿದೀವಿ. ಮಾಡಿದ್ಮೇಲೆ ಅವಾಗ ಹುಡುಗರ ಹತ್ರ ಜಗಳ, ಓಪನ್ ಮಾಡು, ಅದು ಮಾಡು, ಇದು ಮಾಡು ಅಂತ ಜಗಳ ಆಗಿ ಹುಡುಗನ ಹೊಡೆಯಕ್ ಬಂದು ಸೆಂಟ್ರಲ್ಲಿ ನಾನು ಹೋಗಿ ಇಲ್ಲಿ ಏಟ್ ಬಿದ್ದು 6 ಟೀಚಿಂಗ್ ಆಯ್ತು. ಹ್ಮ್. ಆಮೇಲೆ ಪೊಲೀಸ್ಗೆ ಫೋನ್ ಮಾಡಿದ್ವಿ, ಹಿಡ್ಕೊಂಡು ಹೋಗಿ ಹೊಡೆದ್ರು, ಎಲ್ಲ ಹಿಡ್ಕೊಂಡಿದ್ದೀವಿ. ಹ್ಮ್. ಹಿಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಆಗಿ ಹ್ಮ್. ಕೇಸ್ ಆಗಿದೆ. ಮತ್ತೆ ಒಂದು ಅವ್ರ ಇವ್ರ ಕಡೆಯಿಂದ ಈ ತರ ಕೇಸ್ ವಾಪಸ್ ತಕೊಳ್ಳೋ ಅಂತ ಹ್ಮ್. ಮಾಡಿ ಆ ತರ ಎಲ್ಲ ಆಗಿದೆ. ತುಂಬಾ ತೊಂದರೆ ಆಗಿದೆ ಹ್ಮ್. ಆ ತರ. ಮತ್ತೆ ಇನ್ನೊಂದು, ಈ ನೀವ್ ಹೇಳ್ತಿದ್ರಲ್ವಾ ಬಾಡಿಯನ್ನ ಮುಂದೆ ಇಟ್ಕೊಂಡು ಜಗಳ ಆಡ್ಕೋತಾರ ಅಂತ ಹೇಳ್ಬಿಟ್ಟು, ನಾವು ಕೆಲವೊಂದು ಕೇಳಿದೀವಿ, ಬಾಡಿ ಮುಂದೆ ಇಟ್ಕೊಂಡು ಜಗಳ ಆಡ್ಕೊಂಡು ಹೋಗ್ಬಿಟ್ರು, ಮತ್ತೆ ಅಲ್ಲಿದ್ದವರೇ ಅದನ್ನ ಹೋಗಿ ಸುಟ್ರು ಅಂತ ಹೇಳ್ಬಿಟ್ಟು, ಆ ರೀತಿ ಏನಾದ್ರು ಆಗಿದ್ಯಾ? ಗಲಾಟೆ ಮಾಡ್ಕೊಂಡು ಬಾಡಿನ ಬಿಟ್ಟೋಗ್ಬಿಟ್ಟಿದ್ದು? ಆಗಿದೆ, ಕೆಲವು ಸಮಯದಲ್ಲಿ ಆಗಿದೆ ಗಲಾಟೆ ಆಗಿ, ನಾನ್ ಕೊಲ್ಲಿ ಹಾಕಲ್ಲ, ನೀನ್ ಕೊಲ್ಲಿ ಹಾಕಲ್ಲ ಅಂತ ಹ್ಮ್. ನನ್ನ ನೋಡ್ತಾ ಇದ್ದಾನೆ ಜೀವಂತ ಇರುವಾಗ, ನಿನ್ನ ತನ್ನ ನೋಡಿದ್ ನೀನ್ ಮಾಡು ಹಂಗೆ. ಅಂತ ಹೇಳೋದು. ಹ್ಮ್. ನಾನ್ ನೋಡಲ್ಲ, ನನ್ಗ ಬರ್ದಿಟ್ಟಿದ್ದಾನೆ ಎಲ್ಲ ನಿನ್ ಮೇಲೆ ಇದೆ ಅಂತ ಹೇಳೋದು. ಹ್ಮ್. ಆತರ ಆಸ್ತಿಕೋಸ್ಕರ ಜಗಳಗಳು. ಹ್ಮ್. ಏನು ಒಂದ್ ದಿವ್ಸ ಅವ್ರ ಮಕ್ಳು ನಾಳೆ ಮಾಡ್ತಾರೆ, ಹ್ಮ್. ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೊಳಲ್ಲ. ಬಿಟ್ಟೋದಾಗ ನೀವೇನ್ ಮಾಡ್ತೀರಿ? ಏನ್ ಮಾಡೋದು, ಮತ್ತೆ ನಾವು ಹೋಗಿ ಅವ್ರ ಕೈ ಕಾಲು ಹಿಡ್ದು ರಿಕ್ವೆಸ್ಟ್ ಮಾಡಿ, ಬಾಪ ನೀವು ಆಮೇಲೆ ಮಾಡ್ಕೊಳ್ಳಿ, ನಿಮ್ಮದಾಗೆ ಕಲ್ಸ್ಕೊಡಿ ಇವಾಗ ಅಂತ ಹ್ಮ್. ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ ಬಂದು ಮಾಡೋದು. ನೀವು ಅವಾಗ ನಾನು ಇಡಲ್ಲ, ನೀನ್ ಇಡಲ್ಲ ಹೋಗಂತ ನಾನು ಕಲ್ಪಿಸ್ಬಿಟ್ಟಿದ್ದೀನಿ ಕೆಲವು ಸಲ. ಆತರ ಹೋದಾಗ ನೀವೇ ಮತ್ತೆ ಏನ್ ಮಾಡೋದು, ಜಗಳಗಳು ಅವ್ರಿಗೂ. ಹ್ಮ್. ಎಷ್ಟೋ ಸಲ ಕೋವಿಡ್ ಅಲ್ಲಿ ಬಂತಲ್ಲ, ಹ್ಮ್. ಎಷ್ಟೋ ಸಲ ಎಷ್ಟು ಆಸ್ತಿ ಇದ್ರು ಯಾರಿಲ್ಲ, ಹ್ಮ್. ತಂದೆಗೆ ಮಕ್ಕಳು ಕೊಡಲ್ಲ, ಮಕ್ಕಳಿಗೆ ತಂದೆ ಕೊಡಲ್ಲ ಊಟ, ಹ್ಮ್. ಎಲ್ಲ ಆತರ ಇತ್ತು.
ಹ್ಮ್ ಎಷ್ಟು ಆಂಬುಲೆನ್ಸ್ ಅವ್ರು ಕರ್ಕೊಂಡ್ ಬಂದ್ರೆ ಯಾರೆಲ್ಲ ಅನಾಥಿಯನ್ನ ಎಲ್ಲವ್ರು ನಮ್ಮಲ್ಲಿ. ಹ್ಮ್ ಅವ್ರನ್ನ ವೈಟ್ ಫೀಲ್ಡ್ ಎಲ್ಲ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ ಅಲ್ಲಿ ಇದ್ದವರು. ಹ್ಮ್ ನಾವೇ ಕೊಲ್ಲಿ ಇಟ್ಟು ಹ್ಮ್ ನಾವೇ ಮಾಡಿ ಹ್ಮ್ ಇಟ್ಟು ಅದೆಲ್ಲ ಮಾಡಿದ್ಕೆ ಬೆಂಗಳೂರು ಕ್ಲಬ್ ಅಲ್ಲಿ ಹ್ಮ್ ಕೋರ್ಮಂಗ್ಲಲ್ಲಿ ನಮ್ಗೆ ಅವಾರ್ಡ್ ಕೊಟ್ರು. ಹ್ಮ್ ಬೊಮ್ಮಾಯಿ ಸಾರು ಹ್ಮ್ ಅವಾರ್ಡ್ ಕೊಟ್ಟು 50,000 ಕೊಟ್ರು. ನಾವು ಕೋವಿಡ್ ಅಲ್ಲಿ ₹1 ತಗೊಂಡಿಲ್ಲ ಯಾರ ಹತ್ರನು. ಹ್ಮ್ ಬುಕ್ಕಲ್ಲಿ ಇಷ್ಟು ಬುಕ್ಕಲ್ಲಿ ಇದೆ, ಸೈನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ರೆಕಾರ್ಡ್ ಇರುತ್ತೆ ಎಷ್ಟು ಇದೆ ಆಗಿದೆ ಎಷ್ಟು ಎಷ್ಟು ಬಾಡಿ ಹಾಕಿದೆ. ನಮ್ಮ ಹೆಸರಲ್ಲಿ ಆಂಬುಲೆನ್ಸ್ ಅವರು ಈಸ್ಕೊಂಡ್ರಿ ಕೆಲವರು. ಹ್ಮ್ ನನ್ ಕೇಳ್ದೆ ಎಷ್ಟು ಕೊಟ್ರು ಕಾಸು, ನಾನ್ ನಿಂದು ಎಷ್ಟು ಕೊಟ್ಟೆ, ಕೊಟ್ಬಿಡು ವಾಪೀಸು, ನಿಂದು ಬೇಕಂದ್ರೆ ತಗೋ, ನಮ್ದು ತಗೋಬೇಡ ಅಲ್ಲ ಈಗ ನಾನು ಅಂತ. ಕೋವಿಡ್ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ನಾನೇ ಸ್ವತಃ ನೋಡ್ಬಿಟ್ಟಿದ್ದೀನಿ. ಹ್ಮ್ ಕೋವಿಡ್ ಅಲ್ಲಿ ಆಂಬುಲೆನ್ಸ್ ಅನ್ನ ಕರ್ಕೊಂಡ್ ಬರುವಾಗ ಬಾಡಿನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೊಡ್ತೀಯ ಅಂತ ಕೇಳಿದ್ದುಂಟು. ಖಂಡಿತ ಸರ್, ಖಂಡಿತ ಆಗಿದೆ ಸರ್. ಆತರ ಇಲ್ಲೂ ಆಗಿತ್ತಾ? ಇಲ್ಲಿ ಆಗಿಲ್ಲ. ಇಲ್ಲಿ ನಾವು 1 ಅವರ್ಗೆ ಒಂದೊಂದು ಬಾಡಿ ಹಾಕಿದೀವಿ. ಹ್ಮ್ ನಾವು ₹60,000 ಪ್ರತಿಯೊಬ್ಬರು ಫಂಡ್ ಕೊಟ್ಟಿದೀವಿ. ಇಲ್ಲಿ ಮತ್ತೆ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ತಗೊಂಡ್ರೆ ಏನ್ ಅರ್ಥ ಅದು? ಹೌದ್ ಕೋವಿಡ್ ಟೈಮಲ್ಲಿ ಯಾರನ್ನು ನೋಡಂಗೂ ಇರ್ಲಿಲ್ಲ, ತುಂಬಾ ದೂರ ಇರ್ತಿದ್ರಲ್ಲ. ಪರ್ ಡೇ ಎಷ್ಟು ಸುಟ್ಟಿರ್ಬೋದು, ಎಷ್ಟು ದಫನ್ ಮಾಡಿರ್ಬೋದು? ದಿನ 10, 12, 15 ದಿನ. ಹಾ. ಬೆಳಿಗ್ಗೆ 6 ಗಂಟೆಗೆ ಬಾಡಿ ಬಂದಿರೋದು. ಹ್ಮ್ ನಮ್ಮ ಆಫೀಸರ್ ಎಲ್ಲ ಬರಲ್ಲ, ಲೇಟು. ಹ್ಮ್ ನಮ್ಮ ಮಗಳು ಬರೆಯೋದು, ಹ್ಮ್ ನಮ್ಮ ಮಗನು ಎತ್ತೋದು, ನಮ್ಮ ಮಿಸ್ಸಸ್ ಡೋರ್ ಓಪನ್ ಮಾಡೋದು. ನಿಮ್ ಫ್ಯಾಮಿಲಿನೇ? ಫ್ಯಾಮಿಲಿ ಮತ್ತೆ ಇಲ್ಲೇ ಮನೆ. ಹ್ಮ್ 6 ಗಂಟೆಗೆ 3-4 ಬಾಡಿ ಇದೆ. ಹ್ಮ್ 1 ಅವರ್ ಒಂದು ಬಾಡಿ ಬೇಯ್ಬೇಕು. ಹ್ಮ್ ನಮ್ಮ ಮಕ್ಳು ಎಂತಿ ಹ್ಮ್ ಮಿಸ್ಸಸ್ ನಮ್ದು ಎಲ್ಲ ನಮ್ಮ ಹುಡುಗರು ಹ್ಮ್ ಇಡೀ ಕೆಲಸ ನಿಮ್ ಮಾಡೋರು family ಸ್ವಲ್ಪ ಮಾತ್ರ- ಲೇಟ್ ಬರೋದು, 9 ಗಂಟೆ ಹಂಗು. 6 ಗಂಟೆಗೆ ಕ್ಯೂ ಅಲ್ಲಿ ಇರ್ತಾ ಇತ್ತು ಬಾಡಿಗಳು. ಹ್ಮ್ ಮತ್ತೇನ್ ಮಾಡೋದು? ನೀವೇ ಎಲ್ಲ ಕೆಲ್ಸ- ನಮ್ಮ ಹೆಂಡತಿ ಮಕ್ಳು ಎಲ್ಲ ಮಾಡಿದೀವಿ ಕೆಲಸ ಹ್ಮ್ ಕೋವಿಡ್ ಅಲ್ಲಿ. ಎಲ್ಲ ನೀವೇ ಕೆಲಸ ಮಾಡ್ತೀವಿ. ಬರೆಯೋದು ನಮ್ಮ ಮಗಳು ಬರ್ತಿಲ್ಲೋ. ಹ್ಮ್ ಮತ್ತೆ ನಾವು ಆಗ್ಲೇ ಮಾತಾಡುವಾಗ ಈ ಜೋಗಿ ಸೀನ್ ಬಗ್ಗೆ ಮಾತಾಡ್ದವಲ್ಲ, ಹಿಂಗೆ ಹೆಸದ್ರು, ಆಮೇಲೆ ಕಣ್ಣೀರ್ ಹಾಕ್ತಾನೆ ಹೀರೋ ಅಂತ ಹೇಳಿ. ಇಲ್ಲಿ ಯಾವತ್ತಾದ್ರೂ ಕೂಡ ಅವ್ರ ಅಮ್ಮ ಅಪ್ಪನ್ನ ಮಿಸ್ ಮಾಡ್ಕೊಂಡು ಕೊನೆವರೆಗೂ ನೋಡ್ಲಿಕ್ಕೆ ಆಗಿಲ್ಲ ಮುಖಾನ ಅಂತ ಹೇಳ್ಕೊಂಡು ಕಣ್ಣೀರ್ ಹಾಕೊಂಡ್ ಬಂದು ಹಣ ಓಪನ್ ಮಾಡಿ ಅಂದ್ರೆ ತುಂಬಾ ಕಣ್ಣೀರ್ ಹಾಕಿ ನೋಡ್ಲಿಕ್ಕೆ ಆಗಲೇ ಇಲ್ಲ ಅನ್ನೋ ಪರಿಸ್ಥಿತಿ ಏನಾದ್ರು ಬಂದಿತ್ತಾ? ಯಾರಿಗಾದ್ರು ಬಂದು ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ? ಆಗಿದೆ ಸರ್. ಚಾಮರಾಜಪೇಟೆಯಲ್ಲಿ ಅವ್ರು ಕೌನ್ಸಿಲರ್ MLA ಅವರು ಮಾವ ಆಗ್ಬೇಕು. ಅವ್ರು ಅವ್ರ ಮತ್ತೆ ಬಂದು ಜಗಳ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲೇ ಮನೆ ಇದೆ, ಅಲ್ಲಿ ಹೋಗಿದ್ರೆ ಅವರು ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಅಂತ ಸಿ ವಿ ರಮಣ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡ್ ಬಂದ್ಮೇಲೆ ಯಾರೆಲ್ಲ ಅಲ್ಲಿ ಇಲ್ಲಿ ಸೇರಿ ಸತ್ತೋಗಿದ್ದಾರೆ. ಪೊಲೀಸರು ಕಂಪ್ಲೇಂಟ್ ಆಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿ ಕಾಸಿಲ್ಲ ಅಂತ ಅಲ್ಲಿ ಅಮ್ಮ ಹೇಳಿ, ಯಾರೆಲ್ಲ ನಾವು ಅನಾಥಿ ಅಂತ ಹೇಳಿ ಅವರು ಇವರು ಎಲ್ಲ ರೆಡಿ ಮಾಡಿ ತಕೊಂಡ್ ಬಂದ್ರು. ನಮ್ಮ ಹತ್ರ ಕಾಸಿಲ್ಲನೇ ಹೇಳಿದ್ರು. ಸರಿ ಅಂತ ಮಾಡಿದೀವಿ. ಮಾಡಿದ್ಮೇಲೆ ಫೀಸ್ ಏನೈತೆ ನಾವು ಕೊಡ್ತೀನಿ ಹೇಳಿದ್ರೆ, ಅವ್ರಲ್ಲಿ ಯಾರು ಕೊಟ್ಟು ಕಳ್ಸಿದ್ದಾರೆ, ಅದು ಕೊಟ್ರು. ಎಲ್ಲ ಆಯ್ತು, ಎಲ್ಲ ಮಾಡಿದ್ವಿ. ಕೊಲ್ಲಿ ಇಡಮ್ಮ ಅಂದ್ರೆ ಇಲ್ಲ, ನಾವು ಯಾರೆಲ್ಲ ಹಂಗ ಹಿಂಗನ್ನು ಹೇಳಿದ್ರು ಅಮ್ಮ. ಎಲ್ಲ ಮಾಡಿದ್ರು. ನಾವು ಹೂವು ಕರ್ಪೂರ ಎಲ್ಲ ಕೊಟ್ಟಿದ್ದೀವಿ, ಪೂಜೆ ಮಾಡಿದ್ರು. ಮಾಡಿದ್ಮೇಲೆ ಹೋದ್ಮೇಲೆ ಅವ್ರ ಮಗ ಹುಡ್ಕೊಂಡ್ ಬರ್ತಾರೆ. MLA ಹ್ಮ್ ಮಗಳು ಗಂಡ ಇವ್ರು ತಂದೆ ಹ್ಮ್. ನೋಡಿದ್ರೆ ಅಲ್ತಾರೆ ಚಾಮರಾಜಪೇಟೆಯಲ್ಲಿ. ಹ್ಮ್ ಆ ಅಮ್ಮ ಜಗಳ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದೆ. ಅವ್ರ ಮಗ ಅಲ್ತಾನೆ, ನಾನು ನಮ್ಮ ಅಕ್ಕ ಇರೋದು, ಅಕ್ಕ ಮನೆಯಲ್ಲೇ ಬಿಟ್ಲಲ್ಲ, ನನ್ ಮನೆಯಲ್ಲೇ ಬಿಟ್ಟಲ್ಲ, ಕರ್ಕೊಂಡ್ ಬಂದ್ರೆ ಅಮ್ಮ ಅಂತ ಅಂತ ಸೀನ್ ಆಗಿದೆ ಸರ್. ನಿಮ್ಗೆ ಯಾವತ್ತಾದ್ರೂ ತುಂಬಾ ನೋವಾಗಿದ್ದುಂಟಾ ಅಂತ ಸೀನ್ಗಳನ್ನ ನೋಡಿ? ಅಂದ್ರೆ ಕಣ್ಣೀರ್ ಹಾಕಿ, ಈಗ ಸಾವು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಹೋದಾಗ್ಲೂ ಏನಾಗುತ್ತೆ ಅಂದ್ರೆ ಅವ್ರ ಹಳೋದ್ ನೋಡಿ ನಮಗೂ ಕೂಡ ತುಂಬಾ ನೋವಾಗ್ಬಿಡುತ್ತೆ. ಅಂತ ಅಂತ ಸಂದರ್ಭ ಏನಾದ್ರು ಇತ್ತ ಇತ್ತೆ ಸರ್. ಮಕ್ಕಳು ಚಿಕ್ಕ ಮಕ್ಕಳು ಸೂಸೈಡ್ ಮಕ್ಳು. ಮಾಡ್ಕೊಳ್ತಾರೆ, ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ, ನೇಣ್ ಹಾಕೊಳ್ತಾರೆ, ಲವ್ ಫೈಲರ್ ಅಂತಾರೆ, ಎಕ್ಸಾಮ್ ಫೈಲ್ ಅಂತಾರೆ. ಇವತ್ತು ಹೋಗಿ ನಾಳೆ ಬರ್ತೀನಿ ಅಂತ ತಿಳ್ಕೊಂಡಿದ್ದಾರೆ, ಬರಲ್ಲ. ಅವ್ರು ಹೋಗ್ಬಿಡ್ತಾರೆ. ಅವ್ರು ಎಂತಿ ತಂದೆ ತಾಯಿ ಮಕ್ಕಳು ಎಷ್ಟು ಸಾಕಿರ್ತಾರೆ. ಹುಡುಗರು ಯೋಚನೆ ಮಾಡಲ್ಲ. ಈಗ ನೀವು ಒಳ್ಳೆ ಪಾಯಿಂಟ್ ಬಂದ್ರಿ. ಈ ಸೂಸೈಡ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಫೈಲ್ ಆಗ್ಬಿಟ್ರೆ ಸೂಸೈಡ್ ಮಾಡ್ಕೊಬಿಡೋದು, ಅಪ್ಪ ಬೈದ್ ಬಿಟ್ರೆ ಸೂಸೈಡ್ ಮಾಡ್ಕೊಬಿಡೋದು, ಅಮ್ಮ ಬೈದ್ ಬಿಟ್ರೆ ಸೂಸೈಡ್ ಮಾಡ್ಕೊಬಿಡೋದು, ಲವರ್ ಫೋನ್ ರಿಸೀವ್ ಮಾಡಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಂತವೆಲ್ಲ ಅದೇ ಆಗಿದೆ ಸರ್, ಆತರ ಆಗಿದೆ. ಮಗ ಲವ್ ಮಾಡಿದ ಏನೋ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ. ಅವ್ನ್ ಫೋನ್ ಓಪನ್ ಮಾಡಕ್ಕಿಲ್ಲ, ಆಗಿಲ್ಲ. ಕೊನೆಗೆ ಮಶಾನದಲ್ಲಿ ಬಂತು, ಪೋಸ್ಟ್ ಮಾರ್ಟಮ್ ಆಗಿತ್ತು. ಬಾಡಿ ಓಪನ್ ಮಾಡಿ ಕವರ್ಲ ಓಪನ್ ಮಾಡಿ ಕೊಟ್ರೆ ಅವ್ನ ಕೈಯಿದ್ದು ಇಲ್ಲಿ ಓಪನ್ ಮಾಡಿ ಫೋನ್ ಅಲ್ಲಿ ಇಟ್ಟ ತಕ್ಷಣ ಫೋನ್ ಓಪನ್ ಆಯ್ತು. ಆಮೇಲೆ ಅದು ಲಾಕ್ ಸಿಸ್ಟಮ್ ಚೇಂಜ್ ಮಾಡಿ ಇಟ್ಕೊಂಡ್ರು. ಆತರ ಇರ್ತದೆ. ಹುಡುಗರು ಯೋಚನೆ ಮಾಡ್ಬೇಕು. ಈ ಕಾಲದಲ್ಲಿ ಹುಡುಗರು ಯೋಚನೆ ಮಾಡಲ್ಲ. ಏನು ಇವತ್ತು ಹೋಗ್ಬಿಟ್ಟು ನಾಳೆ ಬರೋ ತರ ತಿಳ್ಕೊಳ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದು, ಸತ್ತೋಗ್ಬಿಡೋದು. ಅಲ್ಲ, ಅದು ಒಂದ್ ಮಾತಿರ್ತದೆ, ನನ್ ಮಾತ್ ಕೇಳಿಲ್ಲ, ನೀವ್ ಹಿಂಗೆ ಮಾಡ್ತಿದ್ರೆ ನಾನು ಸೂಸೈಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮ್ಗೆ ಅನ್ನೋ ತರ. ಏನ್ ಬರ್ತದೆ? ತೋರಿಸ್ತೀನಿ ಏನ್ ಬರ್ತದೆ? ಅವ್ರ ತಂದೆ ತಾಯಿ ಎಲ್ಲ ದಿನಾ ಸಾಯ್ತಾರಲ್ಲ,
ಹ್ಮ್ ಹೆಂಗ್ ಸಾಯ್ತಾರ ಅಲ್ತಾರ ಗೊತ್ತಾ ಏನ್ ಹ್ಮ್ ಇವಾಗ ಸರ್ ಎಷ್ಟೋ ನಾನು ಸಾಕಿದೀನಿ 23 ವರ್ಷ ನಮ್ಮ ಮಕ್ಕಳನ್ನ ಹ್ಮ್ ಸೂಸೈಡ್ ಮಾಡ್ಕೊಂಡ್ರೆ ಏನ್ ಬರ್ತದೆ ಹ್ಮ್ ನಾವ್ ಏನ್ ಸೊಕ ಹಂಗಂದ್ರೆ ಬಾಲಿ ಅವ್ರು ಹ್ಮ್ ಅರ್ಥ ಮಾಡ್ಕೋಬೇಕು ಜನಗಳು. ಈಗ ಈ ಇನ್ನೊಂದ್ರೆ ಆಸ್ತಿ ಪಾಸ್ತಿ ಬಗ್ಗೆ ತುಂಬಾ ಚರ್ಚೆ ಆಗ್ತದೆ. ಆಸ್ತಿಕೆನೆ ಗಲಾಟೆ ಜಾಸ್ತಿ ಆಗೋದು. ನೀವು ಹುಟ್ಟ ಸಾವನ್ನು ನೋಡಿದಿರಿ, ಸಾವಲ್ಲೇ ಬೆಳೆದಿದ್ರಿ. ಈಗ ಈ ಆಸ್ತಿ ಪಾಸ್ತಿ ಅಂದ್ರೆ ನಿಮ್ ಪ್ರಕಾರ ಏನು? ಸರ್ ನಮ್ದು ನೋಡಿ ಏನೋ ದುಡ್ಡು ಅದು ಇದು ಸೇರಿಸಿ ಒಂದು ಇದ್ ಮಾಡಿದ್ದೀನಿ ಒಂದ್ ಜಾಗ ಹ್ಮ್ ಯಾರು ಹೇಳಿದ್ರು ನೀನ್ ತಗೋಮ್ಮ ಹೆಣ್ಮಕ್ಳು ಇದೆ ಅದಂತ ಹೆಣ್ಮಕ್ಳುಕನ ಇಷ್ಟ್ ದಿವಸ ನಾನು ಸತ್ತೋಗಿರು ಮಾಡಿದೀನಿ ನಮ್ಮ ಮಕ್ಳಿಗೆ ಹೇಳಿದೀವಿ ಇರೋವರ್ಗು ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು ಇದು ತಕೊಂಡಿದೀವಿ. ಅಲ್ಲಿನ ಹೋದ್ರೆ ಅವ್ರದ್ದು ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ಗಳು ನಾವು ಜೀವಂತ ಇರೋವ್ರಿಗೆ ತಂದೆ ತಾಯಿನ ಬೀದಿಯಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಏನೇನೋ ಮಾಡ್ತಾರೆ ಅವ್ರಿಗೆ ತಕೊಂಡು ಸಾಕೋಣ ಅಂತ ನಮ್ದು. ಹ್ಮ್ ಮಕ್ಳು ಕೆಲ್ಸಕ್ಕೆ ಹೋಗಿ ಏನೋ ಮಾಡಿದ್ಲೆ ಅದೆಲ್ಲ ಕಟ್ಬಿಟ್ಟು ಅವ್ರು ಅಂತವ್ರನ್ನ ಸಾಕೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಅಂದ್ರೆ ಈ ಅಪ್ಪ ಅಮ್ಮ ಅಂದ್ರೆ ಮಕ್ಳು ಅಪ್ಪ ಅಮ್ಮ ಬಿಟ್ಟೋಗ್ಬಿಟ್ಟಿರ್ತಾರಲ್ವಾ, ಅಪ್ಪ ಅಮ್ಮ ಅನಾಥರು, ಮಕ್ಕಳನ್ನ ಸಾಕಕ್ಕೂ ಆಗಿಲ್ಲ ಅಂದ್ರೆ ನನ್ನ ಹತ್ರ ಬಿಟ್ರೆ ನಾವು ನೋಡ್ಕೊಳ್ತೇವೆ. ನೀವೇ ನೋಡ್ಕೋತೀರಿ. ಆ ತರ ಮಾಡೋಣ ಅನ್ನೋದು ಪ್ಲಾನ್ ಇದೆ ನಮ್ಗೆ. ಅದು ಸ್ವಂತಕ್ಕಲ್ಲ, ಅದನ್ನ ಕೂಡ ಅದು ಸ್ವಂತಕ್ಕಲ್ಲ ನಿಮ್ದು. ಇಲ್ಲ ಜಾಗ ಇದೆ ತಕೊಂಡಿದೀವಿ ಹ್ಮ್ ಹ್ಮ್ ಅಂತ ಜಾಗದಲ್ಲಿ ಮಾಡೋಣ ಅಂತ. ಹ್ಮ್ ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳು ಅವ್ರದ್ದು ನಂದು ನಿಂದು ಅಂತ. ಹ್ಮ್ ಅದೇ ನಮ್ಗೆ ನೋಡಿ ಹ್ಮ್ ಎಷ್ಟು ಬಿಲ್ಡಿಂಗ್ ಇದ್ರು ಎಷ್ಟು ತರ ಇಷ್ಟೇ ಜಾಗದಲ್ಲಿ ಮಲ್ಕೊಳ್ತೇವ್ರೆ. ಇಷ್ಟೇ ಜಾಗ ಇದೆ. ಇಷ್ಟೇ ಜಾಗ ನಾವನ ಹ್ಮ್ ಅಷ್ಟೇ ಹ್ಮ್ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟೆ ಹ್ಮ್ ಕಾರ್ ಇದೆ ಎಲ್ಲ ಇದೆ ಊಟ ಮಾಡೋದು ಇಷ್ಟೇ ಹ್ಮ್ ಮೆಲ್ಕೊಳ್ಳೋದು ಹಿಂಗೆ ಮೆಲ್ಕೋಬೇಕು. ಹ್ಮ್ ಏನ್ ಕೋಟಿ ಮೂರು ಏನ್ ಆರು ತಗೊಂಡ್ ಹೋಗ್ತಾರೆ ಮೂರು ಸರ್ ಆರೆ ಕಟ್ಟಿ. ಏನ್ ತಗೊಂಡ್ ಹೋಗಲ್ಲ ಏನ್ ಆಸೆ. ಹ್ಮ್ ಅಲ್ಲ, ನನಗೆ ಇನ್ನೊಂದೇನಂದ್ರೆ ನಾವು ಬರ್ತಾ ಮಾತಾಡ್ಕೊಳ್ಳುವಾಗ ಮೂರಾರು ಗಟ್ಟಿ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಈ ಸ್ಮಶಾನಗಳು ಇದೆಲ್ಲವೂ ನೋಡ್ತಿದ್ರೆ ಮೂರಾರು ಕೂಡ ಸಿಕ್ಕೋದ್ ಕಷ್ಟ ಆಗ್ಬಿಟ್ಟಿದೆ ಅಂತ. ಕಷ್ಟ ಇವಾಗೆಲ್ಲ ನಾವು ಸುಟ್ಬಿಟ್ಟು ಬೂದಿ ಕೊಡ್ಬೇಕಷ್ಟೇ. ಹಾ, ಅದು ಕೂಡ ಅದನ್ನ ಕಷ್ಟನೇ ಇನ್ನ. ಅದನ್ನ ಕೆಲವ್ರು ಖರ್ಚು ಮಾಡ್ಕೊಂಡ್ ಬರ್ತಾರ 80,000 1 ಲಕ್ಷ ಹೂವಲ್ಲಿ ಡೆಕೋರೇಷನ್ ಮಾಡ್ಕೊಂಡು ಡೆಕೋರೇಷನ್ 1.5 ಲಕ್ಷ ಎಷ್ಟೆಷ್ಟು ಖರ್ಚು ಮಾಡ್ಕೊಂಡ್ ಬರ್ತಾರೆ. ಕೊನೆಯಲ್ಲಿ ನಾವ್ ಕೆಲ್ಸ ಮಾಡ್ತೀನಿ ಏನ್ ಕಾಸು ಕೊಡಲ್ಲ ಏನ್ ಕೊಡ್ತೀನಿ ಸಂಬಳ ಬರಲ್ವಾ. ಹಂಗ್ ಕೇಳ್ತಾರಾ? ಎಲ್ಲಿ ಕೇಳ್ತಾರ ಅಲ್ಲಿ ಕೊಟ್ಬಿಡ್ತಾರೆ. ಹ್ಮ್ ಇಷ್ಟು ಲಕ್ಷ ಆಯ್ತು 5 ಲಕ್ಷ ಆಯ್ತು ಹಾಸ್ಪಿಟಲ್ ಅಲ್ಲಿ ಅಂತಾರೆ. ಹ್ಮ್ ಅಂದ್ರೆ ಜೀವ ಇಲ್ಲ ಅವ್ರದ್ದು. ಹ್ಮ್ ಇಲ್ಲಿ ಬಂದ್ಮೇಲೆ ಎಲ್ಲದಕ್ಕೂ ಕೊಡ್ತಾರೆ. ಈಗ ನೋಡಿ, ನೀವ್ ಹೇಳೋದ್ ಹೆಂಗಂದ್ರೆ ಆಸ್ಪತ್ರೆಯಲ್ಲಿ ಒಂದ್ 5-6 ಲಕ್ಷ ಖರ್ಚು. ಆ ಅವ್ರು ತೀರ್ಕೊಂಡ್ಮೇಲೆ ಪಲ್ಲಕ್ಕಿಗೆ ಅಂತ ಎಲ್ಲ ಮಲ್ಲಿಗೆ ದೊಡ್ಡದು ಹೂವದ್ದು 1,80,000 grand, ಅದೊಂದು ತಮಟೆ 2-3 ಎಲ್ಲ ಲಕ್ಷ ಕೊಡ್ತಾರೆ. ಖರ್ಚು. ಹೆಚ್ಚು ಕಡಿಮೆ ಒಂದ್ 10 ಲಕ್ಷ ಖರ್ಚು ಮಾಡ್ಬಿಟ್ಟಿರ್ತಾರೆ ಇಲ್ಲಿಗೆ ಬರೋವರ್ಗುನು. ಇಲ್ಲಿ ಬಂದಾಗ ನೀವೇನಾದ್ರು ಕೇಳಿದ್ರೆ ಏನ್ ಒಳಗಡೆ ಹೋಗೋವರ್ಗು ಎಲ್ರಿಗೂ ಕೊಟ್ಬಿಡ್ತಾರೆ. ಹ್ಮ್ ಒಳಗಡೆ ಹೋಗಿ ಸರ್ ನಾವು ಕ್ಲೀನ್ ಮಾಡ್ತೀವಿ 4 ಜನ ಇದೀವಿ ಬೂದಿ ಎಲ್ಲ ಎತ್ತಿಗ್ಬೇಕು ಹೋಗಿ ಅಲ್ಲಿ ಅಂತ. ಹ್ಮ್. ನೀವ್ ಸಂಬಳ ಬರಲ್ವಾ. ಹಾ ಆ ಹಂಗ್ ಕೇಳ್ತಾರೆ. ಕೆಲವು ATMಗೆ ಹೋಗಿ ಬರ್ತೀನಿ ಕೆಲವ್ರು ಬೂದಿಗೆ ಬರುವಾಗ ಕೊಡ್ತೀನಿ. ಹ್ಮ್ ಆ ನಾವು ಅಲ್ಕೊಂಡ್ ಬಂದಿನಿ ನಿಮ್ ಕೇಳಕ್ ಮನ್ಸಾಡ್ಸಿ ಇಲ್ವಾ. ಹ್ಮ್ ಮನ್ಸಾಡ್ಸಿ ನಮ್ಗೆ ಇದೆ ಹ್ಮ್ ನಮಗ್ ಊಟ ಮಾಡ್ಬೇಕಲ್ಲ. ಹ್ಮ್ ಸಂಬಳ ಬರ್ತದೆ 10,550 ರೂಪಾಯಿ ಇವಾಗ ಇವಾಗ ಒಂದ್ ಎಷ್ಟ್ 2-3 ಬರ್ತಾ ಇರೋದು? ವರ್ಷದಿಂದ 10,550 ರೂಪಾಯಿ ಫಸ್ಟ್ ಸಂಬಳ. ಸ್ಯಾಲ್ರಿ ಎಷ್ಟು ನಿಮ್ಗೆ? ಫಸ್ಟ್ ನಮ್ಗ್ ಸಂಬಳನೇ ಇಲ್ಲ ಹಂಗೆ ಮಾಡ್ತಾ ಇದೀವಿ. ಎಷ್ಟು ವರ್ಷ ನಮ್ ಮಾಡಿದ್ರಿ? ತಂದೆಗೆಲ್ಲ 20 ರೂಪಾಯಿ ಸಂಬಳ ತಿಂಗಳಿಗೆ. ಹಾ ಆಮೇಲೆ 100 ರೂಪಾಯಿ 150 ರೂಪಾಯಿ ನಮ್ ತಂದೆ ಸಾಯೋವಾಗ 500 ರೂಪಾಯಿ ಸಂಬಳ ತಗೊಂಡು ಅವಾಗ ಸತ್ತು ಹೋಗಿದ್ರು. ಹ್ಮ್ ನಮ್ಗೆ ಆಮೇಲೆ 1,000 ರೂಪಾಯಿ ಸಂಬಳ. ಹ್ಮ್ ನಮ್ಗೆ 1,000 ರೂಪಾಯಿ ತಿಂಗಳು ಸಂಬಳ ಕೊಡ್ತಾ ಇದ್ರು. ಎಷ್ಟು ವರ್ಷ ಮಾಡಿದ್ರಿ ಹಂಗೆ? 8 ವರ್ಷ ಸಂಬಳ ಕೊಟ್ಟಿಲ್ಲ BBMP ಅಲ್ಲಿ ನನ್ಗೆ. 8 ವರ್ಷ ಎಷ್ಟು 8 ಕೊಟ್ಟಿಲ್ಲ? ವರ್ಷ ಹಾ ಸರಿ. ಇನ್ನು ಕೊಟ್ಟೇ ಇಲ್ಲ. ಈಗ್ಲೂ ಕೊಟ್ಟಿಲ್ಲ? ಅದು ಅಷ್ಟೇ ಹೋಯ್ತು. ಹ್ಮ್. ಆಫೀಸರ್ ಅಲ್ಲಿ ಹೋಗಿ ಕೇಳಿದ್ರೆ ಹೇಳಿಲ್ವಾ ನೀವ್ ಯಾರನ್ನು? ಎಲ್ಲ ಕೊಟ್ಟಿದ್ದೀನಿ ಲೆಟರ್ ಕೊಟ್ಟಿದ್ದೀನಿ ನಮ್ದು ಇದು ಕೊಟ್ಟಿದ್ದೀನಿ ಏನು ಅಟೆಂಡೆನ್ಸ್ ಕೊಟ್ಟಿದ್ದೀನಿ. 8 ವರ್ಷ ಸಂಬಳ ಬಂದಿಲ್ಲ. ಹ್ಮ್ ಇವಾಗ ತಿಂಗಳು ಬರಲ್ಲ ನಮ್ಗೆ ಸಂಬಳ. ಇವಾಗ ಆಯ್ತು. ಈಗ 8 ವರ್ಷ ಸಂಬಳ ಬರ್ಲಿಲ್ಲ. ಇವಾಗ ಎಷ್ಟು ಬರ್ತಾ ಇದೆ? ಇವಾಗ 10,550 ರೂಪಾಯಿ ಬರ್ತದೆ. ಏನ್ ತಿಂಗಳ ತಿಂಗಳು ತಗಲ್ಲ 6 ತಿಂಗಳು 3 ತಿಂಗಳು 2 ತಿಂಗಳು ಹ್ಮ್ 8 ತಿಂಗಳಿಗೆ ಬರ್ತದೆ. ಹ್ಮ್ ಅದೇ ಮೊನ್ನೆ ವಯನಾಡು ಕೊಟ್ಟಿದ್ದು 10 ತಿಂಗಳು ಸಂಬಳ ಬಂತು. ಹ್ಮ್ 1,05,550 ರೂಪಾಯಿ. ಹಂಗೆ ಮಕ್ಕಳ ರಿಸಲ್ಟ್ ಮಾಡಿದೀವಿ ಕಲ್ಸ್ಬಿಟ್ಟೆ ವಯನಾಡಕ್ಕೆ. ಹ್ಮ್ ಅವಾಗ ಎಲ್ಲ ಫೋನ್ ಮಾಡಿ ಕೇಳಿದ್ರು ಏನು ನಮ್ಮ ಮಕ್ಕಳು ಮಲಯಾಳೀಸ್ ಇದಾರ ಅವ್ರಲ್ಲ ನಮ್ಮ ಮಕ್ಕಳು ಊರ್ಕ್ ಹೋಗ್ಬೇಕು ಕಾಸು ಕೊಡು ಟೂರ್ಕ್ ಹೋಗ್ಬೋದು ಕಾಸು ಕೊಡು ಅಂತ ಕೇಳ್ತಾರೆ. ನಿಮ್ಮ ಮಕ್ಕಳು ಕೇಳಿಲ್ವಾ ಹ್ಮ್ ಅಂದ್ರು. ನಮ್ಮ ಮಕ್ಕಳು ಆ ತರ ಇದೆ. ಹ್ಮ್ ಏನ್ ಆಸೆ ಅಲ್ಲ ದಿನ ನೋಡ್ತೀವಿ ನಾವು ಅವರು ಬಂದ್ ಕೆಲಸ ಮಾಡ್ತಾರೆ. ನಮ್ಮ ಮಕ್ಕಳು ಟಿಫಿನ್ ಕಡ್ದನು ಅವ್ರಿಗೂ ಒಂದು ಟಿಫಿನ್ ಎಕ್ಸ್ಟ್ರಾ ಕಟ್ಕೊಂಡು ಹೋಗಿ ಕಾಲೇಜಿಗೆ ಕೊಡ್ತಾರೆ. ಹ್ಮ್ ಟೂರ್ಗೂ ಎಲ್ಲ ಕರ್ಕೊಂಡು ಹೋಗಿದ್ರೆ ಹ್ಮ್ ಎಕ್ಸ್ಟ್ರಾ ಕಾಸು ತಗೊಂಡು ಹೋಗಿ ನಮಗ್ ಕುಡ್ತಿಲ್ಲ ಸೇರ್ಸಿ ಇಟ್ಬಿಟ್ಟು ಅವ್ರು ಯಾರೆಲ್ಲ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನೇ. ಹ್ಮ್ ಹ್ಮ್ ಆ ತರ ಮಕ್ಕಳು ಹಂಗೆ ಸಾಕಿದೀವಿ. ಹ್ಮ್ ಆ ತರ ಇದೆ ಅಂದ್ರೆ ಸತ್ಯ ಅಲ್ದ್ರೆ ಯಾವಾಗನೇ ಎದೆ ನಿಂತ್ಕೊಂಡು ನೀವು ಮಾತಾಡ್ಬೋದು. ಸುಳ್ಳು ಅಲ್ದ್ರೆ ಹಿಂಗ್ ಹೋಗ್ಬೇಕು ಏನ್ಕೋ
ಆತರ ಮಕ್ಕಳನ್ನ ಸಾಕಿದೀವಿ. ಹ್ಮ್. ನಾನ್ ನೋಡಿ ಇವಾಗ IT ಫೈಲ್ ಮಾಡಿದಕ್ಕೆ ಈ ತರ ಎಲ್ಲ ಆಗಿದೆ. ಒಳ್ಳೇದು. ಐಟಿ ಫೈಲ್ ಮಾಡಿದ ನೀವು ಸತ್ಯ ಹೇಳಿ ಕರೆಕ್ಟ್ ಆಗಿ ಇದ್ದಿದ್ದಕ್ಕೆ ಈಗ BPL ಕಾರ್ಡ್ ಇಲ್ಲ. ಹ್ಮ್. ಆ ಬೇರೆ ನಿಮ್ಗೆ ಯಾವ ಸೌಲಭ್ಯನೂ ಬರಲ್ಲ. ಬರಲ್ಲ ಮಾಡ್ಕೊಂಡಿದ್ದೀರಿ. ಬರಲ್ಲ ಏನಿಲ್ಲ. ಹ್ಮ್. ಎಷ್ಟೋ ಜನಕ್ಕೂ ಲೋನ್ಗಳು ಕೊಡ್ತಾರೆ. ಅದಕ್ ಮುಂಚೆನೆ ಲೋನ್ ಕೊಡ್ತಲ್ಲ ನಮ್ಗೆ. ಅದಕ್ ಮುಂಚೆನು ಅದಕ್ ಮುಂಚೆನೆ ಈಗ ಇಲ್ಲ. ನಾವು ಈ ಗೌರ್ಮೆಂಟ್ ಇಂದ ನಿಮ್ಗೆ ಹ್ಮ್. ಸ್ಯಾಲ್ರಿ ಅಷ್ಟೇ ಬರ್ತಿರೋದು, ಅಷ್ಟೇ, ಇನ್ನೇನು ಸೌಲಭ್ಯನೇ ಇಲ್ಲ. ಏನಿಲ್ಲ. ಇಷ್ಟು ವರ್ಷದಿಂದ ಕೆಲಸ ಮನೆಗಳು ನೋಡಿದ್ರೆ ಹೆಂಗಿದೆ, ಅದೇ ಕಟ್ಕೊಡ್ಬೇಕು. ಕ್ವಾರ್ಟರ್ಸ್ ನೋಡಿದ್ರೆ ಅದು ಒಂದ 3 ಜನ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಈ ಕುತ್ಕೊಳಕ್ಕಾಗಲ್ಲ ಎದ್ದೇಳಕ್ಕಾಗಲ್ಲ ಹಂಗಿದೆ ಮನೆ ಅದು. ಅದೇ ಹಿಂಗಿದ್ದಾಗ ಗೌರ್ಮೆಂಟ್ ಯಾರನ್ನ ಬೈಬೇಕು ಅಂತ ಗೊತ್ತಾಗಲ್ಲ. ಬೈಬೇಕಿಲ್ಲ. ಗೌರ್ಮೆಂಟ್ ಏನ್ ಮಾಡ್ತಾರೆ, ಆಫೀಸರ್ಗೆ ಬಿಟ್ಟಿದ್ದಾರೆ. ಆಫೀಸರು ನಾನ್ ಏನ್ ಪರ್ಮನೆಂಟ್ ಇಲ್ಲಿ ಇದ್ದೀನಿ ನನ್ನ ನಂತರ ಕೆಲಸ ಮಾಡಕ್ಕೆ. ಹ್ಮ್. ನಮ್ ಮನೆ ತರ ಇಟ್ಕೋಬೇಕಂತ ಅವ್ರಿಗೆ ಇರಲ್ಲ. ಹ್ಮ್. ತಪ್ಪ ತಿಳ್ಕೊಳ್ಳಿ, ನನ್ಗೆ ಏನಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನಾನು 6 ತಿಂಗಳು ಇರ್ತೀನಿ, ಆಮೇಲೆ ಹೋಗ್ಬಿಡ್ತೀನಿ ಬೇರೆ ಕಡೆ. ಎಲ್ಲರ ಹತ್ರ ಅಯ್ಯೋ ಅಪ್ಪ ಅಂತ ಹೇಳ್ಬಿಡೋದು, ಹೋಗೋದು. ಹ್ಮ್. ಆತರ ಕೆಲಸ ಮಾಡ್ತಾರೆ. ಅವ್ರವ್ರು ಒಂದ್ ನಿಯತ್ ಇರ್ಬೇಕು ಹ್ಮ್. ಕೆಲಸ ಮಾಡಕ್ಕೆ. ಹ್ಮ್. ಏನ್ ಮಾಡಿದ್ರು ಒಂದು ಮನ್ಸಾಕ್ಷಿಗೆ ಎದುರ್ಕೊಂಡು ಕೆಲಸ ಮಾಡಿದ್ರೆ ಹ್ಮ್. ನಮ್ಮ ಇಂಡಿಯಾನೇ ಹೆಂಗಿರ್ತದೆ ಗೊತ್ತಾ? ಹ್ಮ್. ಇಂಡಿಯಾನೇ ಮನ್ಸಾಕ್ಷಿ ನಂಬರ್ 1 ಆಗ್ತದೆ. ಹ್ಮ್. ನಿಜ ಹೇಳ್ಬೇಕು, ಸುಳ್ಳು ಹೇಳಬೇಕು ಬಾರ್ದು. ಹ್ಮ್. ನಂಬರ್ 1 ಆಗ್ತಿತ್ತು. ಕೆಲವ್ರು ಬೈತಾ ಇದ್ರು ನನ್ನ, ಹ್ಮ್. ನಿನ್ ಏನು ಮಕ್ಕಳೆಲ್ಲ ಇದೆ ಏನ್ ಮಾಡೋದು ಬಿಟ್ಬಿಟ್ಟು ಹ್ಮ್. ಇವ್ರು ಅವ್ರು ಇದ್ದಾರೆ, ಅವ್ರು ಅಲ್ಲ, ಕೊಡ್ತಾರೆ ಬಿಡು, ಫಂಡ್ ಅಲ್ಲಿ ಕೊಡ್ತಾರೆ. ನೀವು ಈಗ ಸತ್ಯ ಮನಸ್ಸಾಕ್ಷಿ ಎಲ್ಲವನ್ನು ಹೇಳ್ತಿದ್ರಲ್ಲ, ಸತ್ಯವನ್ನೇ ಹೇಳ್ಬೇಕು, ಹೌದು ಸರ್. ಇನ್ ಬೇರೆನು ಹೇಳಬಾರ್ದು ಅಂತ ಹೇಳಿ ನಮ್ ಕಡೆ ಒಂದ್ ಮಾತು ಹೇಳ್ತಾರೆ. ಸತ್ಯ ಹೇಳಿ 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 ಹರಿಶ್ಚಂದ್ರ ಮಕ್ಕಳನ್ನೆಲ್ಲ ಸ್ಮಶಾನ ಕಳಿಸ್ತಾ ನೀವೇನ್ ಮಾಡ್ತೀರಿ ಅಂತ. ನಾವು ಅಲ್ಲಿ ಮಶಾನಲ್ಲೇ ಯಾರಾದ್ರೂ ಇದ್ದೀವಿ, ಇನ್ನ ಏನಿದೆ. ಒಂದು ಇದ್ರಲ್ಲಿ ಹೇಳ್ತಾರೆ, ಹ್ಮ್. ಯೂಟ್ಯೂಬ್ ಅಲ್ಲಿ ಏನ್ ಹಾಕಿದ್ರು, ನಿನ್ಕು ಅಡ್ಕ ಹೊಡ್ಕ, ತಮಿಳಲ್ಲಿ ಹೇಳ್ತಾರೆ, ಹ್ಮ್. ಅಡ್ಕ ಹೊಡ್ಕ ಹುಡುಗಿ ಎಲ್ಲಿದೆ ಅಂತ ಹ್ಮ್. ಕೇಳ್ತಾರೆ. ಮಶಾನಕ್ ಹೋಗಿ ಅಡ್ಕ ಹೊಡ್ಕ ಹುಡುಗಿ ಸಿಗ್ತಾರೆ. ಹ್ಮ್. ಅವ್ರ ತಮಾಷ್ ಕೇಳ, ಸತ್ಯವಾಗ್ಲು ನಮ್ಮ ಮಕ್ಳೆಲ್ಲ ಡಿಸೆಂಟ್. ಹ್ಮ್. ಹ್ಮ್. ನನ್ ಬಾಯಿಂದ ಕೇಳ್ಬೇಕು. ಎಷ್ಟೋ ಬರ್ತಾರೆ ಹ್ಮ್. ಪೂಜಾರಿಗಳು, ಅವ್ರು ಇವ್ರು ಬರ್ತಾರೆ. ನಿಮ್ ತರ ಮಕ್ಕಳನ್ನ ನೋಡಿಲ್ಲ ನಾನು ಹ್ಮ್. ಎಲ್ಲಿ, ಆಚೆ ಎಲ್ಲ. ಹ್ಮ್. ಅಷ್ಟೇ ಡೀಸೆಂಟ್ ಸಾಕಿದ್ದೆ ನಿನ್ ಮಕ್ಕಳನ್ನ. ಹ್ಮ್. ಅದನ್ನ ಎಮ್ಮೆ ಬೇರೆ ಏನಿದೆ ಸರ್? ಹ್ಮ್. ಕರೆಕ್ಟ್. ಮಕ್ಕಳೇ ಆಸ್ತಿ ನಿಮ್ಗೆ. ಅದೇ ಹ್ಮ್. ಅಷ್ಟು ಹೊಡ್ಕೊ ಇದ್ದಾರೆ. ಹ್ಮ್. ಮನೆ ಕಾಲೇಜು ಅಷ್ಟೇ. ಹ್ಮ್. ಒಂದು ಊರ್ ಕರ್ಕೊಂಡು ಹೋಗಿಲ್ಲ, ಒಂದು ಊರ್ ಕಾಲೇಜಲ್ಲಿ ಸ್ಕೂಲಲ್ಲಿ ಹೋಗಿದ್ದಾರೆ ಅಷ್ಟೇ. ಹ್ಮ್. ನಾನೇ ಕರ್ಕೊಂಡು ಹೋಗಿಲ್ಲ ಈಗ ಇನ್ನವರೆಗೂ. ನಾನು ಏನ್ ಶಾಕ್ ಆಗಿದ್ದಂದ್ರೆ, ಈಗ ಹೆಚ್ಚು ಕಡಿಮೆ ನನ್ನ ಏಜ್ ಅವ್ರಿಗೂ ನನ್ ಕಡೆ ನಮ್ಗೆ 108 ಆಸೆಗಳಿರ್ತವೆ. ಹಂಗ್ ಮಾಡ್ಬೇಕು, ಸುತ್ತಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಹೇಳಿ. ನಿಮ್ ಮಕ್ಕಳು ಹೆಂಗ್ ಸಾಕ್ತಿದ್ರಿ ಅಂತ, ಆಸೆಗಳೇ ಇಲ್ಲ ಅಂದ್ರೆ ಏನ್ ಅರ್ಥ ಅದಕ್ಕೆ ಅಂತ. ನಾವ್ ಮಾಡಿದ ತ್ಯಾಗದಲ್ಲಿ ಅವ್ರನ್ನೂ ಪಾಲಿದೆ ಸರ್. ಹ್ಮ್. ಕೇಳಿಲ್ಲ ಅವರು. ಹ್ಮ್. ಕಷ್ಟ ಸುಖ ಏನಂತ ಎಲ್ರ ಮಕ್ಕಳಿಗೂ ಗೊತ್ತು. ಹ್ಮ್. ಏನು ಹೆಂಗೋ ಕಾರಲ್ಲಿ ಬಾರ್ದ್ರು ಹ್ಮ್. ಇದೆ. ಹ್ಮ್. ಏನ್ ತಿಂದ್ರು ಅನ್ನ ತಿನ್ನಿಲ್ಲ ಸರ್. ಹ್ಮ್. ಬೇರೆ ಹೋಟ್ಲಲ್ಲಿ ತಿಂದ್ರ ಅನ್ನ, ಇಲ್ಲಿ ಸಮಾಧಿಗೆ ಪೂಜೆ ಮಾಡಿ ಕೊಟ್ರನ ಅನ್ನ ಹ್ಮ್. ಹೊಟ್ಟೆಗೆ. ಹ್ಮ್. ಅದ್ರಲ್ಲಿ ಏನು, ಹ್ಮ್. ಅಲ್ಲಿ ತಿನ್ನೋದು ಇಲ್ಲೇ ತಿನ್ಬಿಟ್ಟು ಇದೇ ಹೋಟ್ಲು ಸಂತೋಷ.